ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್ ಸುಮಾ ಸ್ಟೋರೀಸ್. ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನೋಡಿ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಯಾವುದಪ್ಪ ವಿಡಿಯೋ, ಯಾವ ಊರು ಅಂತ ನೋಡ್ತಾ ಇದ್ದೀರಾ? ಇದು ತಲಕಾಡದಲ್ಲಿ ಟೆಂಪಲ್ಗೆ ಹೋಗ್ತಿದ್ದೀವಿ. ಪಂಚಲಿಂಗೇಶ್ವರ ಟೆಂಪಲ್ ಇದೆಯಲ್ಲ, ತಲಕಾಡುಗಳಲ್ಲಿ ಪಂಚಲಿಂಗಗಳು. ಹಾಗಾಗಿ ನಾವು ಈಗ ತಲಕಾಡಿಗೆ ಹೋಗ್ತಿದ್ದೀವಿ ನೋಡಿ. ಇದು ವೈದ್ಯನಾಥೇಶ್ವರ ಟೆಂಪಲ್ ತಲಕಾಡು ಹೋಗ್ತಾ ಇದ್ದೀವಿ ನೋಡಿ. ಅದು ವೈದ್ಯನಾಥೇಶ್ವರ ಟೆಂಪಲ್ಗೆ ಮಧ್ಯಾಹ್ನ ಬ್ಲಾಗ್ಲೆಲ್ಲ ಕ್ಲೋಸ್ ಮಾಡಿದ್ರು. ನಾವು ಹೋಗಿರೋ ಟೈಮಲ್ಲಿ 4 ಗಂಟೆವರೆಗೂ ವೆಯ್ಟ್ ಮಾಡಿ ತೆಗಿತಾರೆ ಅಂದರು. ಆದರೂ ನಾವೇನು ವೆಯ್ಟ್ ಮಾಡಲಿಲ್ಲ, ಹಾಗೆ ಸುತ್ತಲೂ ನೋಡ್ಕೊಂಡು ಬಂದ್ವಿ ದೇವಸ್ಥಾನ. ಮತ್ತು ಒಬ್ಬ ಗೈಡ್, ನಾನೇ ಎಲ್ಲ ಗೈಡ್ ಮಾಡ್ತೀನಿ ತಗೊಳ್ಳಿ, ನಮ್ಮ ಗೈಡ್ ತಗೊಳ್ಳಿ ಅಂತ ಹೇಳ್ತಾಯಿದ್ರು. ನಮ್ಮ ಬೀಗರು ಎಲ್ಲ ಫಸ್ಟ್ ಟೈಮ್ ಬಂದಿದ್ರಲ್ಲ ತಲಕಾಡು, ಹಾಗಾಗಿ ನಾವು ಗೈಡ್ ಮಾಡಿ ಎಲ್ಲರಿಗೂ ತೋರಿಸ್ತಾಯಿದ್ರು. ನೋಡಿ, ಅಲ್ಲಿ ಸಂದಿಲ್ ಕಾಣ್ತಾ ಇದೆ, ಬಾಗಿಲು ಸಂದಿಲ್ ನೋಡಿ ಟೆಂಪಲ್ ವೈದ್ಯನಾಥೇಶ್ವರ ಕಾಣ್ತಾನೆ ಅಂತ ಹೇಳಿದ್ರು. ಹಾಗೆ ಆ ಸಂದಿಲ್ ಎಲ್ಲರೂ ನೋಡ್ತಾಯಿದ್ವಿ, ಒಬ್ಬರಾದ್ಮೇಲೆ ಒಬ್ಬರು ನೋಡ್ತಾಯಿದ್ವಿ ನೋಡಿ. ನೋಡಿ, ಒಬ್ಬರಾದ್ಮೇಲೆ ಒಬ್ರು ನೋಡ್ತಾನೆ ಇದ್ದೀವಿ ಎಲ್ಲರೂ. ಸಂಜೆ ಸ್ವಲ್ಪ ಜಾಗ ಇದೆ, ಹಾಗಾಗಿ ಅದು ನೋಡಿ ಅಲ್ಲಿ ಕಾಣಿಸುತ್ತೆ ಅಂತ ಹೇಳಿದ್ರು. ಕಾಣ್ತಾ ಇತ್ತು, ದೇವರು ದರ್ಶನ ಆಯಿತು. ಒಟ್ಟಿನಲ್ಲಿ ಬಾಗಿಲು ಕ್ಲೋಸ್ ಆದ್ರೂ ನಮಗೆ ದರ್ಶನ ಆಯಿತು. ಚೆನ್ನಾಗಿತ್ತು. ಅದೊಂದು ಜಾಸ್ತಿ ಪೂಜೆ ಪುನಸ್ಕಾರ ಎಲ್ಲ ಇರೋದು ತಲಕಾಡಲ್ಲಿ. ನೋಡಿ, ಒಬ್ಬರಾದ್ಮೇಲೆ ಒಬ್ರು ನೋಡ್ತಾನೆ ನಿಂತ್ಕೊಂಡು. ಅದು ಒಂದೇ ತಗೊಂಡು ಎಲ್ಲ ತಗೊಂಡು ಬಿಡಿ, ಯಾಕೆಲ್ಲ. ನಮ್ಮ ಪಾಪು ನೋಡ್ತಾ ಇದ್ದಾಳೆ, ಚಿನ್ನು ನೋಡ್ತಾ ಇದ್ದಾಳೆ, ಹಾಕ್ಸ್ತಾ ಇದ್ದಾಳೆ ನನ್ನ ಚಿಕ್ಕ ಸಾಕು ಬಿಡಪ್ಪ. ಕೆಳಗೆ ಹಾಕ್ಸ್ತಾ ಇದ್ದಾರೆ. ಏನು ಹುಷಾರಂದ್ರೆ ನೋಡಿ, ಎಲ್ಲ ಸಂದಿಲ್ಲ ಇದು ಆದ್ಮೇಲೆ ಒಬ್ರು ಆರೋಗ್ಯ ಕೊಟ್ಟು ಕಾಪಾಡಪ್ಪ, ಕಾಯಿ ಕಾಲು ಕಾಪಾಡಪ್ಪ. ಗೈಡ್ ಬಂದು ಕೇಳ್ತಾ ಇದ್ದೇನೆ ಅಂತ ನಿಮಗೆ ವಿವರಣೆ ಕೊಡ್ತೀನಿ ಅಂತ. ಬೇಡ ಲೇಟ್ ಆಗುತ್ತೆ ಅಂದ್ರೆ ಅದ್ರ 250 ಒಪ್ಪಿಸಿದ್ವಿ. ನಾನೆಲ್ಲ ಗೈಡ್ ಮಾಡ್ತಾವೆ ನೋಡಿ. ಈಗ ನಾವು ಆಗ ಸುಮಾರು ಸರಿ ಹೋಗಿದ್ದೀವಿ ತಲಕಾಡಿಗೆ, ಹಾಗಾಗಿ ನಾನೇನು ಫೋಟೋ ವಿಡಿಯೋ ಮಾಡ್ಕೊತಾ ಇದ್ದೆ. ಅವರು ನೋಡಿ ಹಿಂದೆನೇ ಬರ್ತಾ ಇದ್ದಾರೆ, ಸರ್ ಎಷ್ಟು ಕೊಡ್ತೀರಾ ಅಂತ. ನೋಡಿ, ಇಲ್ಲಿ ಬಸವಣ್ಣ ಕಾಶಿ ವಿಶ್ವನಾಥ ಅಂತ, ಇದು ಕಾಶಿ ಟೆಂಪಲ್ ಇದೆಯಲ್ಲ ಅದು ಅಂತ ಹೇಳಿದ್ರು ಅವರು ಗೈಡು. ನಮಸ್ಕಾರ ಹಾಕ್ಕೊಳ್ರಿ ಅಂದ್ರೆ ನಾವು ಒಂದು ರೌಂಡ್ ಹೋಗಿ ನಮಸ್ಕಾರ ಹಾಕ್ಕೊಂಡು ಬಂದ್ವಿ. ಕಾಶಿ ವಿಶ್ವನಾಥ ಟೆಂಪಲ್ ಅಂತೆ, ಅದಕ್ಕೆ ಇದು ಕಾಶಿಗೆ ಸಂಬಂಧಪಟ್ಟಿತ್ತು. ನಮಸ್ಕಾರ ಹಾಕ್ಕೊಳ್ಳಿ ಅಂತ ಹೇಳ್ತಾ ಇದ್ರು. ನೋಡಿ, ಇಲ್ಲೂ ಅಷ್ಟೇ, ನಾವು ಇಲ್ಲ ಲಿಂಗ ಪಂಚಲಿಂಗಗಳು, ಲಿಂಗ ಬಸವಣ್ಣನೂ ಜಾಸ್ತಿ ಇಲ್ಲಿ ತಲಕಾಡಲ್ಲಿ. ಏನು ನೋಡೋದಿಲ್ಲ, ಸುಮ್ಮನೆ ಏನು ನೋಡ್ಕೊಂಡು ಹೋಗೋದು ನಡೀತಲ್ಲ. ಜ್ಯೋತಿರ್ಲಿಂಗ ಚೆನ್ನಾಗಿ ನಡೀತಲ್ಲ, ಜಾತ್ರೆಗಳು ತುಂಬ ಚೆನ್ನಾಗಾಗುತ್ತೆ. ಅದು ತುಂಬ ಜನ ಬರ್ತಾರೆ. ಮತ್ತು ನಾವು ತರಷ್ಟೇ ಹೋಗಿರೋದ್ರಿಂದ ಜನ ಏನು ಜಾಸ್ತಿ ಇರಲಿಲ್ಲ ಫ್ರೆಂಡ್ಸ್, ಸ್ವಲ್ಪ ಜನ ಬಂದಿದ್ರು ಅಷ್ಟೇನಾ. ನಾನು ಸ್ವಲ್ಪ ಎಲ್ಲ ಇದು ಮಾಡಿಕೊಂಡು ವಿಡಿಯೋಗಳು ಮಾಡಿಕೊಂಡು ನೋಡ್ತಾ ಇದ್ದೆ. ನೋಡಿ, ಈಗೆಲ್ಲ ಗೈಡ್ ಬಂದೆಲ್ಲ ತೋರಿಸ್ತಾನೆ ನಮ್ಮ ಮನೆಯವ್ರಿಗೆ, ನಮ್ಮ ಬೀಗರುಗಳಿಗೆಲ್ಲ ನೋಡ್ತಾ ಇದ್ದೆ. ಬನ್ನಿ ಅಂತ ಕರಿತಾ ಇದ್ರು. ನಾವು ಇನ್ನೊಂದು ಕಡಿದು ಏನು ಗೊತ್ತಾ, ಆಯಿತು ನೀವು ಕೇಳ್ಕೊಂಬನ್ನಿ ನಾವೆಲ್ಲ ಬುಕ್ ತಗೊಂಡು ಓದಿದ್ವಿ. ಎಷ್ಟು ಸರಿ ಬಂದಿದೆ ತಲಕಾಡಿಗೆ, ಕೇಳಿದ್ದೀವಿ. ನಮ್ಮ ಫ್ರೆಂಡ್ಸ್ಗಳ ಜೊತೆ LIC ಜೊತೆ ಎಲ್ಲ ಬಂದಾಗ ನೋಡಿ ಮಾಡ್ತಾ ಬಗ್ಗೆ ಎಲ್ಲ ಒಳಗಡೆ ಎಲ್ಲ ಪಂಚಲಿಂಗಗಳನ್ನ ಇಟ್ಟಿದ್ದಾರೆ. ಅದೇ ನಾವೇನು ಗೊತ್ತಾ, ಗೈಡ್ ತೊಗೊಂಡ್ರೆ ಒಂದೊಂದು 2 ಗಂಟೆ ಮಾಡ್ತಾರೆ.
ಅದು ಈಗ ಆಪ್ರೇಷನ್ ಆಗಿತ್ತಲ್ಲ ಅವಾಗ ಮುಖ ಬೆನ್ನು ಎಲ್ಲ ಕಪ್ಪು, ಇಲ್ಲಿ ಮುಖದಲ್ಲೆಲ್ಲ ಕಪ್ಪಗಾಗಿತ್ತಲ್ಲ, ಇಲ್ಲೆಲ್ಲ ಆಗೈತೆ, ಇಲ್ಲಿ ಕೆಳಗಡೆ ಇಂಥ ಹತ್ರ ಎಲ್ಲ ಮುಖದಲ್ಲಿರೋದು ಹೋಗೈತೆ, ಇಲ್ಲೆಲ್ಲ ಮುಖ ಎಲ್ಲ ಕಪ್ಪಗಾಗ್ಬಿಟ್ಟಿತ್ತಲ್ಲ. ಹ್ಞೂ ಇಲ್ಲ ತೋರಿಸ್ಬೇಕು ಅದನ್ನು. ಚಾಮುಂಡೇಶ್ವರಿ ಟೆಂಪಲ್, ಚಾಮುಂಡೇಶ್ವರಿ ದೇವರು ಅದು. ಇದು ಒಂದೇ ದೇವಸ್ಥಾನದಲ್ಲಿ ಪೂಜೆ ಮಾಡೋದು ಎಲ್ಲಿ ಮಾಡಲ್ಲ. ಇಟ್ಟಿದ್ದಾರೆ ದೇವಸ್ಥಾನ ಎಲ್ಲ ಮುಕ್ಕಾಗಿದ್ದಾವೆ ಅಂತ ನೋಡಿ. ಎಲ್ಲ ಗುಡಿಲೆಲ್ಲ ಒಂದೊಂದು ಲಿಂಗ ಇಟ್ಟಿದ್ದಾರೆ. ಕಾಡಲ್ಲ, ಇದು ಮರಳೊಳಗೆ ಸೇರ್ಕೊಂಡಿತ್ತಂತೆ. ಜ್ಯೋತಿರ್ಲಿಂಗಗಳು, ಪಂಚಲಿಂಗಗಳು, ಲಿಂಗಗಳೇ ಜಾಸ್ತಿ ಇರೋದು. ಹಂಗಾಗಿ ಹಾಂ, ಸ್ಮಾರಕಗಳು ಇವೆಲ್ಲ. ತಲಕಾಡು ಇದು ಎಲ್ಲ ಮಣ್ಣಲ್ಲಿ ಮುಚ್ಚೋಗಿರೋದು, ತೆಗ್ದಿರೋದು. ನೋಡಿ, ಇದು ಕಾಮಧೇನು ವಿಗ್ರಹ. ಅದು ತಲೆ ನೋಡ್ಕೊಂತವಳ ಟೋಪಿಯಲ್ಲಿ ಅಂದರೆ. ಇದು ಮುಂದೆ ಬಂದ್ವಿ ಎಲ್ಲ ನೋಡಿಕೊಂಡು. ಈಗ ಅವನು ಹೇಳ್ತಾ ಇದ್ದ ಒಂದೇ ಕಲ್ಲಲ್ಲಿ ರಿಂಗ್ ಥರ ಮಾಡಿದ್ದಾರೆ ಮೇಲೆ ನೋಡಿ ಸರ್, ಒಂದೇ ಕಲ್ಲಲ್ಲಿ ಕೆತ್ತನೆ ಮಾಡಿದ್ದಾರೆ ರಿಂಗ್, ಒಂದ್ರೊಳಗೊಂದು ಅಂತ ಹೇಳ್ತಾ ಇದ್ದ. ನೋಡ್ವಿ, ಇವಾಗ ಮುಂದೆ ಬಂದು ಅದೊಂದು ಇಲಿ ತೋರಿಸ್ತಾ ಇದ್ರು. ಇಲಿ ಇದು, ಅದು ಮುಂದೆಗಡೆ ಕುದುರೆ ಮೇಲೆ ಹೋಗೋ ಥರ ನೋಡಿ. ಇದು ಬಸವಣ್ಣ. ಯಾವಾಗಲೂ ಇದು ಬಸವಣ್ಣ ಟೆಂಪಲು. ಅದು ಎದುರುಗಡೆ ಮಂಟಪ ಇತ್ತು, ಮಂಟಪ ಇದೆ. ಇವಾಗ ನಾವು ಅದು ಮುಗಿಸ್ಕೊಂಡು ಈಗ ವೀರಭದ್ರ ಹೊರಗಡೆ ಹೋಗ್ತಾ ಇದ್ದೀವಿ. ಅದ್ರ ಪಕ್ಕ ಒಂದು ವೀರಭದ್ರೇಶ್ವರ ಟೆಂಪಲ್ ಅಂತ ಇದೆ. ವೀರಭದ್ರೇಶ್ವರ ಟೆಂಪಲ್ ಫಸ್ಟು, ವೈದ್ಯನಾಥೇಶ್ವರ ಸೆಕೆಂಡು, ವೀರಭದ್ರೇಶ್ವರ ಮುಚ್ಚೋಗಿತ್ತಂತ ಫಸ್ಟ್. ಅಲ್ಲಿ ಪೂಜೆ ಇತ್ತು, ಪೂಜೆ ಮಾಡಿಸ್ಕೊಂಡು ನಾವು ಅಲ್ಲಿ ಇನ್ನೂ ನೆಕ್ಸ್ಟ್ ನೋಡಿ ಪೂಜೆ ಮಾಡಿಸ್ಕೊಂಡು ನಮ್ಮ ಪಾಪುಗೆ ಚಿಕ್ಕದೊಂದು ಬಳೆ ಹಾಕ್ಸಿದ್ರು ಅವ್ರ ತಾತ. ನೋಡಿ ಪಾಪು ಕೈಗೆ ಬಳೆ ಹಾಕ್ಸ್ತಾ ಇದ್ದಾರೆ. ಯಾವ ಥರ ಬೆಳ್ಳಿ ಮತ್ತು ಇನ್ನೊಂದೇನೋ ಬರುತ್ತಲ್ಲ, ತಾಮ್ರದಾಗಿ ಬರುತ್ತಲ್ಲ, ಅದ್ರ ಬಳೆ ಹಾಕ್ಸ್ತಾ ಇದ್ದಾರೆ. ಅಲ್ಲಿಂದ ಮುಗಿಸ್ಕೊಂಡು ಇವಾಗ ನಾವು ಮೇಲೆ ಹೋದ್ವಿ. ಅಲ್ಲಿ ಮೇಲೆ ಹೋದರೆ ಅಲ್ಲಿ ಮರಳೇಶ್ವರ ಟೆಂಪಲ್ ಮತ್ತು ಪಾತಾಳೇಶ್ವರ ಟೆಂಪಲ್ಲು ಮತ್ತು ಚೌಡೇಶ್ವರಿ ಟೆಂಪಲ್ಲು ಮತ್ತು ಕೀರ್ತಿನಾರಾಯಣ ಟೆಂಪಲ್ ಇದೆ. ಅಂದರೆ ಈಗ ಮರಳಲ್ಲಿ ಹೋಗ್ತಾ ಇದ್ದೀವಿ ನೋಡಿ. ಈಗ ಮರಳೇಶ್ವರ ಟೆಂಪಲ್ಲು ಇದು ಇದಂತೆ ಪಾತಾಳೇಶ್ವರ ಅಂತ, ಪಾತಾಳೇಶ್ವರ ಟೆಂಪಲ್ ಇದು. ಅವ್ರು ಹೇಳ್ತಾಯಿದ್ರು ದೀಪ ಹಚ್ಚಿ ಲಿಂಗಗಳಿದ್ದಾವೆ ಅಂತ. ನಾವು ನಮ್ಮ ಬೀಗರು ದೀಪಗಳು ತೊಗೊಂಡ್ರು, 5 ದೀಪ ಪೂಜೆ ಸಾಮಾನು ತೊಗೊಂಡ್ರು. ನಾನು ಎಲ್ಲಿ ಹೋಗ್ತಾಯಿದ್ದೆ ಕೆಳಗಡೆ ಇದೆ ಹೊತ್ತದು ದೀಪ ಎಲ್ಲ ಹಚ್ಚಿ ಪೂಜೆ ಮಾಡಿ ಒಳಗಡೆ ಎಲ್ಲ ಪೂಜೆ ಮಾಡಿಸಿದ್ವಿ. ಅಲ್ಲೇ ಹೇಳ್ತಾಯಿದ್ರು ನಾಗರ ಸರ್ಪ ದೋಷ ಎಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳ್ತಾಯಿದ್ರು. ನಾನು ದೀಪ ಹಚ್ಬಿಟ್ಟು ಈಗ ನೋಡ್ತಿದ್ದೀನಿ, ಅಲ್ಲೇ ದರ್ಶನ ಕೊಟ್ಬಿಟ್ರು. ಇದು ಸಣ್ಣದು ಇದು ಸ್ನೇಕ್ ಸಣ್ಣದು ಅಲ್ಲೇ ದರ್ಶನ ಕೊಟ್ಬಿಟ್ಟ. ದೋಷ ನಿವಾರಣೆ ಆಗುತ್ತೆ ಅಂದಪ್ಪ. ನಂಗೆ ಇದನ್ನೇ ಕೊಟ್ಬಿಟ್ಟಲ್ಲಪ್ಪ ಪಾತಾಳೇಶ್ವರ. ಒಂದು ಕಟ್ಟೆ ಅಲ್ಲೇ ಹೋಗ್ತಾಯಿದ್ದು ಸಣ್ಣದು, ತುಂಬ ದೊಡ್ಡದೇನಿಲ್ಲ, ತುಂಬ ಸಣ್ಣದು. ಅಲ್ಲಿ ಜಾಸ್ತಿ ಓಡಾಡ್ತಾ ಇರ್ತಾವಂತೆ. ದೋಷ ನಿವಾರಣೆ ಆಗುತ್ತೆ ಪೂಜೆ ಮಾಡಿಸಿ ಅಂದರು. ಆಯಿತು, ನಾವು ದೀಪ ಎಲ್ಲ ಹಚ್ಚಿಟ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬಂದ್ವಿ. ಈ ಕಡೆ ಇಲ್ಲಿ ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ ನೋಡಿ. ಇವಾಗ ಎಲ್ಲ ಒಳಗಡೆ ಹೋದರು ನಮ್ಮ ಚಿಕ್ಕ ಬೀಗರು, ನಾವು ಎಲ್ಲ ಇಲ್ಲಿ ದೀಪ ಹಚ್ಚೋಣ ಅಂತ ಇಲ್ಲಿ ಪಕ್ಕ ಹಚ್ಚುತ್ತಾ ಇದ್ದೀವಿ ನೋಡಿ. ಲಿಂಗಗಳಿಗೆ 5 ಲಿಂಗಕ್ಕೆ 5 ದೀಪ ಹಚ್ಚಿ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾಯಿದ್ರು. ಅವ್ರು ಹಚ್ಚುತ್ತಾಯಿದ್ರು. ಅವರು ಆಂಧ್ರದಿಂದ ಬಂದಿದ್ರಲ್ಲ, ಮಡಗ್ಸಿರೋದಿಂದ. ಅವ್ರಿಗೆ ದೇವರು ಅಂದರೆ ಭಾರಿ ಭಕ್ತಿ.
ಹಾಗಾಗಿ ಅವರು ದೀಪಗಳೆಲ್ಲ ಹಚ್ಚುತ್ತಾ ಇದ್ರು ನೋಡಿ. ಎಲ್ಲ ಲಿಂಗಕ್ಕೂ ಒಂದೊಂದು ದೀಪ ಹಚ್ಚಿ ನಮಸ್ಕಾರ ಹಾಕ್ಕೊಂಡ್ರು. ಅಲ್ಲಿ ನಮಸ್ಕಾರ ಹಾಕ್ಕೊಂಡು ಈ ಕಡೆ ಬರೋ ಅಷ್ಟಕ್ಕೊಂದು ಸ್ಮಾಲ್ ಸ್ನೇಕ್ ಹೋಗ್ತಾ ಇತ್ತು. ಏನು ವಿಡಿಯೋ ಮಾಡಲಿಲ್ಲ ನೋಡಿ. ಎಲ್ಲ ದೀಪ ಹಚ್ಚಿಟ್ಟು ನಮಸ್ಕಾರ ಮಾಡಿಕೊಂಡ್ರು. ಪಾತಾಳೇಶ್ವರ ಅಂತ ಇದು. ಒಳಗಡೆ ಟೆಂಪಲ್ಗೆ ಹೋಗಿ ಪೂಜೆ ಮಾಡಿ ನಮಸ್ಕಾರ ಹಾಕ್ಕೊಂಡು ನಾವು ಬಂದ್ವಿ. ಇದೆ ಪಾತಾಳೇಶ್ವರ ಟೆಂಪಲ್, ತಲಕಾಡು. ಈಚೆಗಡೆ ಬಂದು ಮೇಲ್ಗಡೆ ಹೋಗ್ತಾ ಇದ್ವಿ ಈಗ ನೋಡಿ. ಇದೇ ಪಾತಾಳೇಶ್ವರ ಟೆಂಪಲ್, ತಲಕಾಡು. ಈಗ ಇದಾದ್ಮೇಲೆ ಮುಂದೆ ಇದಂತೆ ಮರಳೇಶ್ವರ ಟೆಂಪಲ್. ಮರಳೇಶ್ವರ ಇಲ್ಲೆಲ್ಲ ಕೋತಿಗಳು ಜಾಸ್ತಿ ಇದ್ದು ಫ್ರೆಂಡ್ಸ್, ಹಾಗಾಗಿ ಬ್ಯಾಗು ಕವರ್ ಎಲ್ಲ ಕಿತ್ಕೊಂಡು ಹೋಗ್ತೇವೆ ಅಂತ ಹೇಳ್ತಾಯಿದ್ರು. ಇದೆಲ್ಲ ಆದಮೇಲೆ ಇವಾಗ ನೋಡಿ ಇದು ಚೌಡೇಶ್ವರಿ ಟೆಂಪಲ್ ಅಂತ ಬಂದ್ವಿ. ಚೌಡೇಶ್ವರಿ ಟೆಂಪಲ್ ಇದು ಹೆಣ್ಣು ದೇವ್ರದ್ದು. ಚೌಡೇಶ್ವರಿ ಟೆಂಪಲ್ ನೋಡಿ. ಇದು ಚೌಡೇಶ್ವರಿ ಅದೇ ಚಾಮುಂಡೇಶ್ವರಿ ತಂಗಿ ಅಂತ ಇದು. ಇಲ್ಲೂ ಒಳಗಡೆ ಎಲ್ಲ ಪೂಜೆ ಮಾಡಿಸಿದ್ವಿ. ಪೂಜೆ ಸಾಮಾನೆಲ್ಲ ತೊಗೊಂಡೋಗಿ ಆಮೇಲೆ ನೋಡಿ ಕೀರ್ತಿನಾರಾಯಣ ಟೆಂಪಲ್ ಅಂತ ಬಂತು. ಇದೇ ಲಾಸ್ಟ್ ಟೆಂಪಲ್ಲು. ಅವರು ಅಷ್ಟೊತ್ತಾಗಲೇ ಅವನು ಗೈಡು ಸರ್ ಇದೇ ಲಾಸ್ಟ್ ಟೆಂಪಲ್ಲು, ನಮಗೆ ದುಡ್ಡು ಕೊಟ್ಬಿಟ್ಟಿದ್ರು. ನಾವು ಈಗ ಎಲ್ಲ ಮುಗಿಸ್ಕೊಂಡು ಇವಾಗ ನದಿ ಹತ್ರ ಬಂದ್ವಿ. ಕಾಲಲ್ಲಿ ಹಿಂಗೆ ಅಂದ್ಬಿಟ್ಟು ತಲೆ ಮೇಲೆ ಒಂದೆರಡು ನೀರು ಪ್ರೋಕ್ಷಣೆ ಮಾಡ್ಕೊಂಡು ಬಂದ್ವಿ ನಾವು ನೋಡಿ. ತಲಕಾಡು ನೋಡಿ ಫ್ರೆಂಡ್ಸ್. ಇದೆಲ್ಲ ಇಲ್ಲೆಲ್ಲ ಇದಾಗಿದೆ. ಇಲ್ಲಿ ನಾವೆಲ್ಲ ಊಟ ಎಲ್ಲ ಇಲ್ಲೇ ಮಾಡಿಕೊಂಡು ಆಮೇಲೆ ಬಂದ್ವಿ ನಾವು ನೋಡಿ. ತಲಕಾಡು ಆಮೇಲೆ ನಮ್ಮ ಶಾಪ ಹಾಕಿರೋದಂತೆ. ಇಲ್ಲ ಹೇಳ್ರಿ ಗಂಡು ಹುಡುಗ್ರಿ. ಮಾನಂಗಿ ಮಡುವಾಗಲಿ, ತಲಕಾಡು ಮರಳಾಗಲಿ, ಮೈಸೂರು ಮಹಾರಾಜರಿಗೆ ಮಕ್ಕಳಾಗದೆ ಹೋಗಲಿ ಅಂತ ಶಾಪ ಕೊಟ್ಟಿಲ್ಲ ಅಂತ ಹೇಳು. ಅಲುಮೇಲಮ್ಮ ಒಬ್ಬರ ಕೈಲಿ ಆಗಲ್ಲ. ಅದು ಹಿಂದಿವರೆಗೂ ನಡೀತಾ ಇದೆ. ಎಷ್ಟೇ ಮರಳು ತೆಗೆದ್ರೂ ಅದು ಮರಳು ಬರ್ತಾನೆ ಇರುತ್ತಂತೆ. ನಮ್ಮನೆಯವ್ರು ಹೇಳ್ತಾರೆ ನಡಿ ನಡಿ ಬೆಂಗಳೂರಿಗೆ ಇಟ್ಕೊಂಡಿದ್ದಾರೆ. ಎಲ್ಲ ಮಗಳ ಹತ್ರ ಟೂರಿಸ್ಟ್ ಬರ್ತಾರೆ, ನೀವು ಬಂದ್ರೆ ಅಷ್ಟೇ ನದಿಗೆ ಹೋಗ್ತಾರೆ, ಮತ್ತೆ ಮಕ್ಳಿಗೆ ಆಟ ಸಾಮಾನು ಅಲ್ಲ ಊರ್ ಕಡೆ ಅದು ಎಲ್ಲ ವಾರಕ್ಕೆ 2 ದಿವಸ ಹೋಗಿರಾಯ್ತು ಅಂತ ಹೋಗ್ತೀವಿ. ಮನೆ ಚೇಂಜ್ ಮಾಡ್ತಾ ಇದ್ದೀವಿ. ಗಾಡಿಗಳು ಇಟ್ಕೊಂಡು ವ್ಯಾಪಾರ ಮಾಡ್ತಿದ್ದಾರೆ. ಸಂಜೆ ಆದ್ರೆಲ್ಲ ಇರಲ್ಲ ನೋಡಿ. ಈಗೆಲ್ಲ ನಾವೆಲ್ಲ ಮುಗಿಸ್ಕೊಂಡು ಇವಾಗ ವಾಪಸ್ ಕಾರ ಹೋಗ್ತಾ ಇದ್ದೀವಿ. 4 ದಿನ ಹೋಗ್ಬೇಕಂತ ಪಾಪ ಅವನಿಗೂ ಊಟ ಇಲ್ಲ, ಹೋಟ್ಲಲ್ಲಿ ತಿಂತಾ ಇದ್ದಾರೆ. ಇವನು ಕಟ್ಕೊಂಡು ಅವ್ರಿಬ್ರಿಗೆ ಎಲ್ಲಿ ಮಾಡಿರ್ತಾರೆ. ಚೆನ್ನಾಗಿತ್ತು. ನಾವೆಲ್ಲ ನೋಡಿದ್ವಿ ಸುಮಾರು ಸರಿ. ನಮ್ಮ ಬೇಕ್ರಿಗಳು ನೋಡಿಲ್ಲ, ನಮ್ಮ ಸೊಸೆ ಎಲ್ಲ ನೋಡಿಲ್ಲ ಅಂತ ಹೋಗಿ ತಲಕಾಡಿಗೆ ನೋಡಿ. ಇದೆಲ್ಲ ಬಟ್ಟೆಗಳು ಹಾಕಿರ್ತಾರೆ, ಯಾಕಂದ್ರೆ ನದಿಗೆಲ್ಲ ಇಳಿಯೋಕ್ಕೆ ಬಟ್ಟೆಗಳು ಬೇಕಲ್ಲ. ಹಾಗಾಗಿ ಎಮರ್ಜೆನ್ಸಿ ತಗೊಂಡೋಗಿಲ್ಲ ಅಂದರು ಪರ್ಚೇಸ್ ಮಾಡ್ತಾರಲ್ಲಿ. ನಾನು ಹೊರಗಡೆ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡೆ ಫೋಟೋಗಳು ನೋಡಿ. ಹೇಗಿದ್ದಾಳೆ ನಮ್ಮ ಪಾಪು ಚಿನ್ನಿ, ಕಮೆಂಟ್ ಮಾಡಿ ನೋಡಿ. ಇದು ಗಣೇಶ ಇಲಿ ಮೇಲೆ ಹೋಗೋದು ಹಿಂದೆಗಡೆ ಗೊತ್ತಾಗುತ್ತೆ, ಮುಂದೆ ಕುದುರೆ ಮೇಲೆ ಹೋಗೋ ಥರ ಕಾಣಿಸುತ್ತೆ. 2 ಟೈಪ್ಸ್. ಫ್ರೆಂಡ್ಸ್ ಒಂದ್ಸರಿ ತಲಕಾಡಿಗೆ ಭೇಟಿ ಕೊಡಿ, ಚೆನ್ನಾಗಿದೆ ಎಲ್ಲ ನೋಡಿ. ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.